ವಂದೇ ಶಿವಕುಮಾರಾಯ ದಾಸೋಹ ಗುಣಮೂರ್ತೆಯೇ ಕಾಯಕಾಡ್ಯ ನಮಸ್ತುಭ್ಯಂ ಲಿಂಗ ಜಂಗಮ ರೂಪಿಣೆ. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವ ಶತಾಯುಷಿಗಳು, ಈ ನಾಡನ್ನು ಬೆಳಗಿದಂತಹ ಮಹಾನ್ ಸಂತ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಹೃನ್ಮನದಲ್ಲಿ ಸ್ಮರಣೆ ಮಾಡಿಕೊಂಡು, ಹಾಗೂ ಪೂಜ್ಯ ಸಿದ್ಧಗಂಗಾ ಮಠದ ಅಧ್ಯಕ್ಷರಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮೀಜಿಯವರನ್ನು ಹೃನ್ಮನದಲ್ಲಿ ಸ್ಮರಣೆ ಮಾಡಿಕೊಂಡು, ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ 5ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮ ಹಾಗೂ ದಾಸೋಹ ದಿನವನ್ನು ಈ ದಿವಸ ಆಚರಿಸ್ತಾ ಇದ್ದಾರೆ. ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಹೇಗಪ್ಪ ಅಂತ ಹೇಳಿದರೆ, ಒಮ್ಮೆ ಅವರು ಭಿಕ್ಷಾಟನೆಗೆ ಅಂತ ಒಂದು ಮಂಡ್ಯದ ಹತ್ರ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಲಿ ಒಂದು ಅಜ್ಜಿ ಇರ್ತದೆ. ಆ ಅಜ್ಜಿಗೆ ಮಕ್ಕಳಿರೋದಿಲ್ಲ, ತಂದೆ ತಾಯಿ ಇರೋದಿಲ್ಲ. ಸ್ವಾಮೀಜಿಯವರು ಹೋಗ್ಬಿಡ್ತಾರೆ ಅವ್ರ ಮನೆಗೆ. ಆ ಅಜ್ಜಿ ಹೇಳ್ತದೆ, ಬುದ್ಧಿ ತಾವು ನಮ್ಮ ಮನೆಗೆ ದಯಮಾಡಿಸಿದ್ದೀರಿ, ನನ್ನ ಹತ್ರ ಕೊಡೋಕ್ಕೆ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ದುಡ್ಡಿಲ್ಲ. ನಾನು ಒಂದು ತೆಂಗಿನ ಕಡ್ಡಿ ಪೊರಕೆಯನ್ನು ಮಾಡ್ಕೊಂಬಂದಿದ್ದೀನಿ, ಅದನ್ನು ಸಂತೆಲಿ ಮಾರೋಣ ಅಂತ. ಆದರೆ ತಾವು ಬಂದಿದ್ದೀರ, ಹಾಗೆ ಕಳ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಾಮೀಜಿಯವರಿಗೆ ಅಜ್ಜಿ ತೆಂಗಿನ ಕಡ್ಡಿ ಪೊರಕೆಯನ್ನು ಕೊಡ್ತಾರೆ. ಸ್ವಾಮೀಜಿಯವ್ರ ಶಿಷ್ಯರಿಗೆ ಕೊಟ್ಬಿಟ್ಟು ಅದನ್ನು ಹೇಳ್ತಾರೆ, ನೋಡಪ್ಪ, ಇದು ಸಿದ್ಧಗಂಗಾ ಮಠವನ್ನು ಆವರಣವನ್ನು ಸ್ವಚ್ಛಗೊಳಿಸೋಕ್ಕೆ ಈ ಪೊರಕೆಯನ್ನು ಉಪಯೋಗಿಸ್ಬಾರ್ದು, ಸಿದ್ಧಲಿಂಗೇಶ್ವರನ ದೇವಸ್ಥಾನವನ್ನು ಸ್ವಚ್ಛವಾಗಿ ಇಟ್ಕೊಳೋಕ್ಕೆ ಈ ಪೊರಕೆಯನ್ನು ಬಳಸು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂತಹ ಪೂಜ್ಯರು ಯಾರಾದರೂ ಇದ್ದರೆ ಶಿವಕುಮಾರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿದಂತಹ ಕೀರ್ತಿ ಯಾರಿಗಾದರೂ ಸಲ್ಲೋದಾದರೆ ಅದು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲತಕ್ಕಂಥದ್ದು. ಪರಮಪೂಜ್ಯರು ಶಿವಕುಮಾರ ಮಹಾಸ್ವಾಮಿಗಳವರು ಲಿಂಗೈಕ್ಯರಾಗಂಥ ಸಂದರ್ಭದಲ್ಲಿ ಸುಮಾರು ಒಂದು 40 ಲಕ್ಷ ಜನ ಪ್ರಸಾದವನ್ನು ಸೇವನೆ ಮಾಡಿರ್ಬೋದು. ಒಂದೇ ಸಮಯದಲ್ಲಿ ಒಂದು ನಿರ್ದಿಷ್ಟ ಜಾಗದಲ್ಲಿ ಅಷ್ಟು ಜನ ಪ್ರಸಾದವನ್ನು ಸ್ವೀಕರಿಸತಕ್ಕಂತಹ ಜಾಗ ಯಾವುದಾದ್ರೂ ಇದೆಯಾದರೂ ಸಿದ್ಧಗಂಗಾ ಕ್ಷೇತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತದೆ. ಅವರ ಒಂದು ಕರ್ತೃತ್ವ ಶಕ್ತಿಯಿಂದ 40 ಲಕ್ಷ ಜನ ಶ್ರೀ ಮಠಕ್ಕೆ ಆಗಮಿಸಿದ್ರು ಕೂಡ ಯಾವುದೇ ರೀತಿಯ ಕಿಂಚಿತ್ ತೊಂದರೆ ಆಗತಕ್ಕಂತೆ ಸುಸೂತ್ರವಾಗಿ ಪ್ರಸಾದ ವ್ಯವಸ್ಥೆ ಆಗಿತ್ತು. ನಮ್ದೇನಪ್ಪ ಅಂದರೆ, ನಂದೊಂದು ಸೌಭಾಗ್ಯ ಏನಪ್ಪ ಅಂತ ಹೇಳಿದರೆ, ಪರಮಪೂಜ್ಯರ ಅಂತಿಮ ಅವಧಿಯಲ್ಲಿ ಅವರ ಸೇವೆಯನ್ನು ಸಲ್ಲಿಸೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅದು ನಮ್ಮ ಪೂರ್ವಜರು ಮಾಡಿದ ಪುಣ್ಯದ ಫಲವೋ ಏನೋ ಗೊತ್ತಿಲ್ಲ. ಆ ಪೂಜ್ಯರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹೀಗೆ ಪರಮಪೂಜ್ಯರ ಆಶೀರ್ವಾದ, ಕೃಪೆ ಈ ನಾಡಿನ ಮೇಲೆ, ಈ ರೈತರುಗಳ ಮೇಲೆ, ಎಲ್ಲರ ಮೇಲೆ ಈ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆಶೀರ್ವಾದವೇ ನಮಗೆ ಶ್ರೀರಕ್ಷೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶಿವಂ ಭೂಯಾತ್.